ಎಲ್ರಿಗೂ ನಮಸ್ಕಾರ. ಪಾಕಶೃಂಗಾರದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಪಾಕ ಮಾಡದೆ ಹಾಲು ಮತ್ತು ನೀರನ್ನು ಬಳಸದೆ ಕೇವಲ 3 ಸಾಮಗ್ರಿಗಳನ್ನು ಬಳಸಿ 8ರಿಂದ 10 ನಿಮಿಷದಲ್ಲಿ ಸಾಫ್ಟ್ ಮತ್ತು ಟೇಸ್ಟಿಯಾದ ರವಾ ಉಂಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ. ನಂತರ 1 ಬಟ್ಲು ಅಥವಾ 1 ಅಳತೆಯಷ್ಟು ಚಿರೋಟಿ ರವೆನ ಹಾಕಿ. ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಕೈ ಬಿಡದೆ ರವಾನ ಚೆನ್ನಾಗಿ ಹುರಿಯಿರಿ. ಫ್ರೆಂಡ್ಸ್, ಈ ರವಾ ಲಾಡು ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟಿಗಾಗಿ ಪಕ್ಕದಲ್ಲಿರುವ ಬೆಲ್ಲನ ಮರೆಯದೆ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ರವಾ ಈ ಥರ ಕೆಂಪಗಾಗುವವರೆಗೂ ಚೆನ್ನಾಗಿ ಹುರಿಬೇಕು. ರವಾ ಚೆನ್ನಾಗಿ ಹುರಿದ್ರೇ ಉಂಡೆ ತುಂಬ ರುಚಿಯಾಗುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ರವಾ ಫುಲ್ ತಣ್ಣಗಾಗುವವರೆಗೂ ಬಿಡಬೇಕು. ಇವಾಗ ರವಾ ಫುಲ್ ತಣ್ಣಗಾಗಿದೆ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ. ನಂತರ ಇದರಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕಿ. 1 ಅಳತೆ ರವಾಗೆ ಅರ್ಧ ಅಳತೆಯಷ್ಟು ಸಕ್ಕರೆನ ಹಾಕಬೇಕು. ಆಮೇಲೆ 1-2 ಏಲಕ್ಕಿನ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ನೈಸಾಗಿ ಪುಡಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಪುಡಿಯಾಗಿರಬೇಕು. ತುಂಬ ನೈಸ್ ಇರಬಾರ್ದು, ಸ್ವಲ್ಪ ತರಿ ಇರಬೇಕು. ನೆಕ್ಸ್ಟ್ ಇವಾಗ ಈ ಪುಡಿನ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದರಲ್ಲಿ ತುಪ್ಪ ಹಾಕಬೇಕು. ತುಪ್ಪನ ಕರಗಿಸ್ಬಿಟ್ಟು ಫುಲ್ ತಣ್ಣಗಾದ ಮೇಲೆ ಹಾಕಬೇಕು. ತುಪ್ಪ ಬಿಸಿ ಇರಬಾರ್ದು. ಎಲ್ಲ ತುಪ್ಪನ ಒಟ್ಟಿಗೆ ಹಾಕಬಾರ್ದು. ಸ್ವಲ್ಪ ತುಪ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇಲ್ಲಿ ಉಂಡೆಗೆ ಎಷ್ಟು ತುಪ್ಪ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಎಲ್ಲ ತುಪ್ಪನ ಒಟ್ಟಿಗೆ ಹಾಕಬಾರ್ದು. ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಉಂಡೆ ಕಟ್ಟು ಹದ ಬಂದ ನಂತರ ತುಪ್ಪ ಹಾಕೋದನ್ನು ನಿಲ್ಲಿಸಿ. ತುಪ್ಪ ಸ್ವಲ್ಪ ಕೂಡ ಬಿಸಿ ಇದ್ರೂ ಉಂಡೆ ಹಾಳಾಗುತ್ತೆ. ಹಾಗಾಗಿ ತುಪ್ಪ ಫುಲ್ ತಣ್ಣಗಾಗುವವರೆಗೂ ಹಾಕಬಾರ್ದು. ಇವಾಗ ನಿಮ್ಗೆ ಬೇಕಾದ ಸೈಜಿನ ಉಂಡೆನ ಕಟ್ಟಿ. ಉಂಡೆನ ಚೆನ್ನಾಗಿ ಒತ್ತಿ ಕಟ್ಟಬೇಕು. ಉಂಡೆನ ಕಟ್ಟಿದ ನಂತರ ಅಂಗೈ ಮಧ್ಯೆ ಈ ಥರ ಉಂಡೆನ ಸ್ವಲ್ಪ ಹೊತ್ತು ರೋಲ್ ಮಾಡಿ. ಈ ಥರ ಮಾಡೋದ್ರಿಂದ ಉಂಡೆಗೆ ಒಂದು ಶೈನಿಂಗ್ ಲುಕ್ ಬರುತ್ತೆ. ಆವಾಗ ಉಂಡೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಇವಾಗ ಪಿಸ್ತಾ ಚೂರ್ನಿಂದ ಗಾರ್ನಿಷ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಸಿಂಪಲ್ ಆ್ಯಂಡ್ ಈಸಿ ರವಾ ಲಾಡು ರೆಡಿಯಾಗಿದೆ. ಈ ಸಲ ಹಬ್ಬದಲ್ಲಿ ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.